ಕರಾವಳಿ ಪ್ರವಾಸೋದ್ಯಮ ಅಭಿವೃದ್ಧಿ ಆಗಬೇಕು. ಮಂಗಳೂರು, ಉಡುಪಿ, ಕಾರವಾರ ಜಿಲ್ಲೆಗಳು ಪ್ರವಾಸೋದ್ಯಮ ನಕ್ಷೆಯಲ್ಲಿ ಆಕರ್ಷಣೆ ಮಾಡತಕ್ಕಂತ ಸ್ಥಳಗಳಾಗಬೇಕು. ಅದಕ್ಕಾಗಿ ಒಂದು ದೊಡ್ಡ ಕಾರ್ಯಾಗಾರ ಆಗ್ಬೇಕು, ಸಮಾವೇಶ ಆಗ್ಬೇಕು. ಎಲ್ಲರಿಗೆ ನಮ್ಮ ಪ್ರವಾಸೋದ್ಯಮ ನೀತಿ ಬಗ್ಗೆ ತಿಳಿಸಿಕೊಡ್ಬೇಕು. ಸರ್ಕಾರದ ಇಚ್ಛೆಯನ್ನ ಎಲ್ಲರ ಗಮನಕ್ಕೆ ತರಬೇಕು ಅಂತ ಹೇಳಿ ಈ ಒಂದು ಅತ್ಯಂತ ರಚನಾತ್ಮಕವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಏರ್ಪಾಟ್ ಮಾಡಿ ಈ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಮಾರೋಪ ಹಾಗೂ ಅಂತಿಮವಾದ ಸರ್ಕಾರದ ಭರವಸೆಯನ್ನ ನೀಡಿ ಇದಕ್ಕೆ ಉತ್ತೇಜನ ನೀಡುವುದಕ್ಕೆ ಆಗಮಿಸಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು, ಜನಪ್ರಿಯ ನಾಯಕರು ಆದ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಕರಾವಳಿ ಪ್ರವಾಸೋದ್ಯಮ ಇದು ದೊಡ್ಡ ಸಾಧನೆ ಆಗೇ ಆಗುತ್ತೆ. ಈ ಭಾಗದ ಜನ ಆಸಕ್ತರಿದ್ದಾರೆ, ಶಕ್ತಿವಂತರಿದ್ದಾರೆ. ಅವರ ಸಹಕಾರದಿಂದ ಈ ಒಂದು ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡೋದಕ್ಕೆ ಒಂದು ರೀತಿ ಪಣ ತೊಟ್ಟು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ವಿಶೇಷ ಆಸಕ್ತಿ ವಹಿಸಿ ಹಲವಾರು ದಿನಗಳಿಂದ ತಮ್ಮದೇ ಆಗಿರ್ತಕ್ಕಂಥ ಎಕ್ಸರ್ಸೈಸ್ ಮಾಡಿ ಮುಂಜಾನೆಯಿಂದ ಇಲ್ಲಿವರೆಗೆ ಸತತವಾಗಿ ತಮ್ಮೆಲ್ಲರಿಗೆ, ನಮ್ಮ ಇಲಾಖೆಗೆ, ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲೆಗಳ ಅಧಿಕಾರಿಗಳಿಗೆ ಮಾರ್ಗದರ್ಶನ ಮಾಡಿ ಈ ಒಂದು ಪ್ರವಾಸೋದ್ಯಮ ಅಭಿವೃದ್ಧಿ ಕರಾವಳಿ ಪ್ರದೇಶದೊಳಗ ಆಗೋದಕ್ಕೆ ವಿಶೇಷ ಭರವಸೆಯನ್ನು ಮೂಡಿಸಿದ್ದಾರೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು. ಈ ಕಾರ್ಯಕ್ರಮದಲ್ಲಿ ಮಂಗಳೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಆರೋಗ್ಯ ಸಚಿವರಾದ ಗೆಳೆಯರಾದ ಗುಂಡೂರಾವ್ ಅವರಿದ್ದಾರೆ. ಉಡುಪಿ ಉಸ್ತುವಾರಿ ಸಚಿವರಾದ ಸಹೋದರಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ದಾರೆ. ಕಾರವಾರ ಜಿಲ್ಲೆಯ, ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಮಂಕಾಳ್ ವೈದ್ಯರವರಿದ್ದಾರೆ. ನಮ್ಮ ಶಾಸಕ ಬಂಧುಗಳು ವೇದಿಕೆ ಮೇಲೆ ಆಸೀನರಾಗಿದ್ದೀರಿ. ಗಣ್ಯ ನಾಯಕರುಗಳು ಇಲ್ಲಿ ಉಪಸ್ಥಿತರಿದ್ದೀರಿ. ಹಣವಂತರು ಪ್ರವಾಸೋದ್ಯಮವನ್ನ ಅಭಿವೃದ್ಧಿಪಡಿಸಬೇಕನ್ನುವ ಆಸಕ್ತರು ಬಂದಿದ್ದೀರಿ. ಜಿಲ್ಲೆಗಳ ಅಭಿಮಾನದಿಂದ ಬಂದಿದ್ದೀರಿ. ಸುದ್ದಿ ಮಾಧ್ಯಮದ ಸಂಗಾತಿಗಳಿದ್ದೀರಿ. ತಮ್ಮೆಲ್ಲರಿಗೆ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಮಾಡ್ತಾ, ಈ ಕಾರ್ಯಕ್ರಮದ ಮೂಲಕ ಸರ್ಕಾರ ಸಂದೇಶ ಕೊಡ್ತಾ ಇದೆ. ಮುಂಜಾನೆಯಿಂದ ಏನು ಎಕ್ಸರ್ಸೈಸ್ ಮಾಡಿದ್ರು, ನಮ್ಮ ಪ್ರವಾಸೋದ್ಯಮ ನೀತಿಯನ್ನು ಅನುಷ್ಠಾನ ಮಾಡೋದಕ್ಕೆ ಏನೇನು ಭರವಸೆಗಳನ್ನ ನಮ್ಮ ಇಲಾಖೆಯ ಕಾರ್ಯದರ್ಶಿಗಳಾದ ತ್ರಿಲೋಕ್ ಚಂದ್ರ ಅವರು ತಮಗೆ ಪ್ರೆಸೆಂಟೇಷನ್ ಮಾಡಿದ್ರು. ಆ ಪ್ರೆಸೆಂಟೇಷನ್ ಇದು ಕಾಗದದ ಮೇಲೆ ಇರುವಂತ ನೀತಿ ಅಲ್ಲ. ಇಟ್ ಈಸ್ ನಾಟ್ ಜಸ್ಟ್ ಎ ಪಾಲಿಸಿ ವಿಚ್ ಈಸ್ ಆನ್ ಪೇಪರ್. ದಿಸ್ ಈಸ್ ದಿ ಕಮಿಟ್ಮೆಂಟ್ ಆಫ್ ದಿ ಗವರ್ಮೆಂಟ್. ಅದನ್ನ ತಮ್ಮೆಲ್ಲರಿಗೂ ಮನವರಿಕೆ ಮಾಡಬೇಕು, ದೇಶಕ್ಕೆ ಮನವರಿಕೆ ಮಾಡಬೇಕು, ರಾಜ್ಯಕ್ಕೆ ಮನವರಿಕೆ ಮಾಡಬೇಕು. ಕೇಂದ್ರ ಸರ್ಕಾರಕ್ಕೆ ನಮ್ಮ ವಿನಂತಿ ಹಾಗೂ ನಮ್ಮ ಮಾತನ್ನು ಮುಟ್ಟಿಸಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮ DCM ಅವರು ಪ್ರಾರಂಭ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು
ಅಂತಿಮವಾಗಿರ್ತಕ್ಕಂಥ ಭರವಸೆಗಳನ್ನು ನೀಡಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ರಾಜ್ಯ ಸರ್ಕಾರದ ಇಚ್ಛಾಶಕ್ತಿಯನ್ನ ಅಭಿವ್ಯಕ್ತ ಮಾಡುವುದರ ಮೂಲಕ ಈ ಕರಾವಳಿ ಪ್ರವಾಸೋದ್ಯಮಕ್ಕೆ ವಿಶೇಷ ಚಾಲನೆಯನ್ನು ಕೊಟ್ಟಿದ್ದೇವೆ ಅಂತ ಹೇಳೋದಕ್ಕೆ ಬಹಳ ಸಂತೋಷ ಅನಿಸುತ್ತೆ. ಬಂಧುಗಳೇ, ಇವತ್ತು ಈ ಕಾರ್ಯಕ್ರಮದಲ್ಲಿ 2-3 ಭಾಗಗಳು ಬಹಳಷ್ಟು ಚಟುವಟಿಕೆಗಳಾದವು. ಅದರಲ್ಲಿ ನನಗೆ ಬಹಳ ಸಂತೋಷ ಆಗಿದ್ದು ಅಂದ್ರೆ ಮಾನ್ಯ ಮೊಗಟಾ ಅವರ ನೇತೃತ್ವದೊಳಗೆ ಏನು ಉತ್ತರ ಕನ್ನಡ ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಅಧ್ಯಯನ ಸಮಿತಿ ಬೀರಣ್ಣ ನಾಯಕ್ ಮೊಗಟಾ ಅವರ ಅಧ್ಯಕ್ಷತೆಯೊಳಗೆ ಸುಬ್ರಹ್ಮಣ್ಯಂ ಹೆಗಡೆ, ಶೈಲಜಾ ಗೋಲ್ಮನೆ, ಜಿಯು ಹೊನ್ನಾವರ್, ಮಹೇಶ್ ಗೋಳಿಕಟ್ಟಿ, ತಂಡುರಾಯನ್, ವೇಣುಗೋಪಾಲ್ ಮದ್ಗುಡಿ, ಯಾಸ್ಮಿನ್ ಕಿತ್ತೂರ್, ಪ್ರಮೋದ್ ಹೆಗ್ಡೆ ಇವರೆಲ್ಲ ಏನೊಂದು ಉತ್ತಮವಾಗಿರ್ತಕ್ಕಂಥ ವರದಿಯನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಕೆ ಮಾಡಿ ಬಿಡುಗಡೆಗೊಳಿಸಿದರು. ಇದು ನಿಜವಾಗಿಯೂ ಒಂದು ಭಾಗ. ಆದರೆ ನಮ್ಮ ಇಲಾಖೆಯವರು ಏನು ಸಬ್ಸಿಡಿ ಕೊಡೋದಕ್ಕೆ ನಮ್ಮ ನೀತಿಯೊಳಗ ಈಗಾಗಲೇ ಡಿಕ್ಲೇರ್ ಮಾಡಿದ್ದೀವಿ, ಘೋಷಣೆ ಮಾಡಿದ್ದೇವೆ. ಕೆಲವುಗಳನ್ನ ಸಬ್ಸಿಡಿ ರಿಲೀಸ್ ಲೆಟರ್ಸ್ ಅನ್ನ ಇಶ್ಯೂ ಮಾಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಸಭಾಪತಿಗಳ ಕೈಯಿಂದ ಅವುಗಳನ್ನು ಕೊಡಿಸಲಾಯಿತು. ಅದೇ ರೀತಿ ಕೆಲವು ಸ್ಯಾಂಕ್ಷನ್ಗಳನ್ನ ನಾವು ನೀಡಿದ್ವಿ. ಕೆಲವುಗಳಿಗೆ ಒಪ್ಪಂದದ ಆ ಒಡಂಬಡಿಕೆ ಪತ್ರವನ್ನ ನಾವು ಕೊಟ್ವಿ. ಇದು ನಮ್ಮ ಇಲಾಖೆಯವರು ಕೊಟ್ಟಿದ್ದಾದ್ರೆ ಹಲವಾರು MOUಗಳನ್ನ ಮಾನ್ಯ ಶಿವಕುಮಾರ್ ಅವರು, ನಮ್ಮ ಉಪಮುಖ್ಯಮಂತ್ರಿಗಳು, ಮುಂಜಾನೆಯಿಂದ ಆಗಿರ್ತಕ್ಕಂಥ ವಿವರವಾಗಿರ್ತಕ್ಕಂಥ ಚರ್ಚೆ ಹಿನ್ನೆಲೆಯೊಳಗೆ MOU ಮಾಡೋದಕ್ಕೆ ಆಸಕ್ತರು, ಎಂಟರ್ಪ್ರಿನರ್ಸ್, ಇನ್ವೆಸ್ಟರ್ಸ್ ಮುಂದೆ ಬಂದು ಆ MOUಗಳನ್ನು ಸಹಿತ ಇಲ್ಲಿ ನಾವು ಹಂಚಿಕೆ ಮಾಡಿಕೊಂಡ್ವಿ. ಅಷ್ಟೇ ಅಲ್ಲ, ನಾನು ಈ ಸಂದರ್ಭದೊಳಗೆ ಮಾನ್ಯ ಸಭಾಪತಿಗಳಾದ ಸನ್ಮಾನ್ಯ ಖಾದರ್ ಅವರಿಗೆ ಅಭಿನಂದಿಸ್ತೇನೆ. ಉಪಮುಖ್ಯಮಂತ್ರಿಗಳಿಗೆ ಕರಾವಳಿ ಪ್ರವಾಸೋದ್ಯಮವನ್ನ ಹೇಗಾದರೂ ಮಾಡಿ ಅಭಿವೃದ್ಧಿ ಪಡಿಸಲೇಬೇಕು ಅಂತೇಳಿ ಅವರು, ಗುಂಡೂರಾಯರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ವೈದ್ಯರವರು ಬಹಳಷ್ಟು ಅವ್ರಿಗೆ ಮೇಲೆ 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 ಒತ್ತಾಯನೂ ಪಡಿಸ್ತಿದ್ರು ಹಾಗೂ ಇಲ್ಲಿರ್ತಕ್ಕಂಥ ಪೊಟೆನ್ಷಿಯಲ್ ಅನ್ನು ಹೇಳ್ತಿದ್ರು. ನಾನು ಖಾದರ್ ಅವರಿಗೆ ಯಾಕೆ ಅಭಿನಂದಿಸ್ತೇನೆ ಅಂದ್ರೆ ನನಗೂ ಸಹಿತ ಇದ್ರ ಪೊಟೆನ್ಷಿಯಲ್ ಎಷ್ಟು ಅನ್ನೋದನ್ನ ತಿಳಿಸ್ಬೇಕು ಅಂತ ಹೇಳಿ ಸಮುದ್ರದ ದಡದ ಮೇಲೆ ಆ ಬೇರೆಯವರ ಸಂಸ್ಥೆಯೊಳಗೆ ನಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ಇಂಥದೇ ದೊಡ್ಡದಾಗಿರ್ತಕ್ಕಂಥ ವಿವರಗಳನ್ನು ನಮಗೆ ಮನವರಿಕೆ ಮಾಡಿಕೊಟ್ಟು ಅವತ್ತಿನಿಂದ ಈ ಕಾರ್ಯಕ್ರಮ, ಈ ಕೆಲಸ ಕರಾವಳಿ ಭಾಗದ ಕರಾವಳಿ ಪ್ರದೇಶದ ಪ್ರವಾಸೋದ್ಯಮದ ಅಭಿವೃದ್ಧಿಯ ಚಾಲನೆ ನಮ್ಮ ಸರ್ಕಾರದಲ್ಲಿ ಕೊಡಲಾಯಿತು. ಬಂಧುಗಳೇ, ಒಟ್ಟಾರೆ ಈ ಒಂದು ಕಾರ್ಯಕ್ರಮದ ಮೂಲಕ ಚಾಲನೆ ಆಯಿತು. ನಾವು ನಮ್ಮ ರಾಜಕೀಯ ಇಚ್ಛಾಶಕ್ತಿಯನ್ನ ಅಭಿವ್ಯಕ್ತ ಮಾಡಿದ್ದೇವೆ. ಬೇರೆಯವರು ತಮ್ಮ ಪ್ರೆಸೆಂಟೇಷನ್ ಮುಖಾಂತರ ಏನಾಗಬಹುದು ಅನ್ನೋ ಕಲ್ಪನೆ ನಮಗೆಲ್ಲ ತೋರಿಸಿದ್ದಾರೆ. ಅದು ಆಗು ಸಾಧ್ಯವಿದೆ. ಆದರೆ ಅದಕ್ಕೆ ತಮ್ಮ ಸಹಕಾರ ಹಸ್ತ ಸರ್ಕಾರದ ಜೊತೆಗೆ ಕೂಡಬೇಕು. PPP ಮಾಡೆಲ್ ಆಗಬಹುದು, ಜಾಯಿಂಟ್ ಡೆವಲಪ್ಮೆಂಟ್ ಆಗಬಹುದು, ಅಥವಾ ಇನ್ನಿತರೆ ಯಾವುದೇ ಮೋಡ್ನಿಂದ ಆಗಬಹುದು. ಹಣಕ್ಕೆ ನಿಮ್ಮಲ್ಲಿ ಕೊರತೆ ಇಲ್ಲ. ಆ ಹಣ ಸದ್ವಿನಿಯೋಗ ಆಗಬೇಕನ್ನುವಂತ ಎಚ್ಚರಿಕೆ ಹಾಗೂ ಬೌದ್ಧಿಕವಾಗಿರ್ತಕ್ಕಂಥ ಆ ಎತ್ತರದಲ್ಲಿ ನೀವಿದ್ದೀರಿ. ನಿಜ, ಈ ಯೋಜನೆಗಳು ಪೂರ್ಣ ಆಗ್ತಾವೋ ಇಲ್ಲೋ ಅನ್ನುವಂಥ ಭಯ ಕೆಲವೇ ತಿಂಗಳ ಹಿಂದೆ ಸಹಿತ ಈ ಮಂಗಳೂರು, ಉಡುಪಿಯೊಳಗೆ ಇತ್ತು. ನಾನು ಮಾನ್ಯ ಗುಂಡೂರಾವ್ ಅವರಿಗೆ, ದಿನೇಶ್ ಗುಂಡೂರಾವ್ ಅವರಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಲ್ಲಿಸ್ತೇನೆ, ವೈದ್ಯರಿಗೆ ಸಲ್ಲಿಸ್ತೇನೆ. ಇವತ್ತು ನಾವು ಪ್ರವಾಸೋದ್ಯಮದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದ್ರೆ ಯಾಕೆ ಈ ವಾತಾವರಣ ಇದೆ ಅಂದ್ರೆ ಈ ಭಾಗದೊಳಗೆ
ದೇಶದೊಳಗ ಶಾಂತಿ ಮತ್ತೆ ಪುನರ್ಸ್ಥಾಪನೆ ಆಗಿದೆ. ಆ ಶಾಂತಿ ಪುನರ್ಸ್ಥಾಪನೆ ಆಗಿರುವ ಕಾರಣವೇ ನಮಗೆ ಮತ್ತೆ ಈ ರೀತಿಯಾಗಿರ್ತಕ್ಕಂಥ ರಚನಾತ್ಮಕ ಚಿಂತನೆ ಪ್ರಾರಂಭ ಆಗಿದೆ. ಈ ಶಾಂತಿಯನ್ನ ಸ್ಥಾಪನೆ ಮಾಡುವುದರಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ಮಾರ್ಗದರ್ಶನ, ಉಸ್ತುವಾರಿ ಸಚಿವರುಗಳ ಪ್ರಯತ್ನ ಬಹುದೊಡ್ಡದು. ಆ ಪ್ರಯತ್ನವನ್ನ ಮಾಡಿ ಈ ಹೊಸ ವಾತಾವರಣವನ್ನ ಸೃಷ್ಟಿ ಮಾಡಿದ್ದಾರೆ. ನಾವೀಗಾಗಲೇ ಹೇಳಿದ್ದೇವೆ, ತಾವೆಲ್ಲರೂ ನೋಡಿದ್ದೀರಿ. 320 ಕಿಲೋಮೀಟರ್ ನಮ್ಮ ಕರಾವಳಿ ಪ್ರದೇಶ, ಕಾಸರಗೋಡಿನಿಂದ ಕಾರವಾರದವರೆಗೆ ಎಲ್ಲಿ ನೀವು ನೋಡಿದ್ರು ಸಹಿತ ಅಲ್ಲಿ ಒಂದು ಪ್ರವಾಸಿ ತಾಣ ಆಗುವಂತ ಒಂದು ದೊಡ್ಡ ಶಕ್ತಿಯುತ ತಾಣ ಇದೆ. ನೀವು ಈ 3 ಜಿಲ್ಲೆಯವರು ಇವತ್ತು ಪ್ರವಾಸೋದ್ಯಮದಲ್ಲಿ ಬರ್ತೀರಿ ಅಂತಲ್ಲ, ಅಥವಾ ನೀವು 3 ಜಿಲ್ಲೆಯವರು ಇವತ್ತಿನಿಂದ ಇದನ್ನ ಪ್ರವಾಸೋದ್ಯಮದ ಕೇಂದ್ರ ಮಾಡ್ತೀರಿ ಅಂತಲ್ಲ. ನೀವೇನು ಈಗಾಗಲೇ ದೊಡ್ಡ ಕೇಂದ್ರಗಳಾಗಿದ್ದೀರಿ. ನೀವು ಇಡಗುಂಜಿಯಿಂದ ಹಿಡ್ಕೊಂಡು ಈ ಮಂಗಳೂರು ದಾಟುವವರೆಗೆ ನೀವು ಟೆಂಪಲ್ ಟೂರಿಸಂ ಇರ್ಬೋದು, ಆಧ್ಯಾತ್ಮ ಅಥವಾ ಧಾರ್ಮಿಕ ಪ್ರವಾಸೋದ್ಯಮ ಇರ್ಬೋದು, ಶೈಕ್ಷಣಿಕ ಪ್ರವಾಸ ಇರ್ಬೋದು, ಇವೆಲ್ಲವುಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಬಹುದೊಡ್ಡ ಕೊಡುಗೆಯನ್ನ ಕೊಟ್ಟವರು. ನಿಮ್ಮಂತ ದೊಡ್ಡ ದಾನಿಗಳ ಪ್ರವಾಸೋದ್ಯಮಕ್ಕೆ ಬೇರೆಯವರು ಯಾರು ಇಲ್ಲ ಈ 3 ಜಿಲ್ಲೆಯವರು ಬಿಟ್ಟು ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗೋದಿಲ್ಲ. ಅಂತ ಒಂದು ಕೀರ್ತಿ ಹೊಂದಿರುವ ನೀವು ಇದನ್ನ ಜಾಗತಿಕ ಕರಾವಳಿ ಪ್ರವಾಸೋದ್ಯಮ ಮಾಡೋದಕ್ಕೆ ಸಾಧ್ಯ ಇದೆ. ತಾವೇ ನೋಡಿದ್ರಿ ಆ ಒಂದು ಏನ್ ಕಲ್ಪನೆ ಇದೆ, ಪರಿಕಲ್ಪನೆ ಇದೆ, ಆ ಕನ್ಸೆಪ್ಟ್ ಪ್ಲಾನ್ ನೀವು ನೋಡಿದ್ರಿ. ಆ ಕನ್ಸೆಪ್ಟ್ ಪ್ಲಾನ್ ಅನ್ನ ನಾವು ಅದರೊಳಗೆ 75% ಇಂಪ್ಲಿಮೆಂಟ್ ಮಾಡಿದ್ರು ಸಹಿತ ನಮ್ಮ ಸರ್ಕಾರದ ಸದಿಚ್ಛೆ ಪೂರ್ಣಗೊಳ್ತದೆ. ಆ ನಮ್ಮ ಸರ್ಕಾರದ ಸದಿಚ್ಛೆಯನ್ನು ಪೂರ್ಣಗೊಳಿಸುವುದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸ್ವತಃ ನಮ್ಮ ರಾಜಕೀಯ ಇಚ್ಛಾಶಕ್ತಿಯನ್ನ ಅಭಿವ್ಯಕ್ತಿ ಮಾಡುವುದಕ್ಕೆ ಇಲ್ಲಿ ಬಂದಿದ್ದಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಮುಂಜಾನೆಯಿಂದ ಇಲ್ಲಿಯವರೆಗೆ ಶ್ರಮ ವಹಿಸಿ ತಮ್ಮೆಲ್ಲರಿಗೆ ಮನವರಿಕೆ ಮಾಡಿದ್ದಾರೆ ಹಾಗೂ ವಿಶೇಷ ಉತ್ತೇಜನ ನೀಡಿದ್ದಾರೆ. ಮಾನ್ಯ ಖಾದರ್ ಅವರು ತಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ವಂದಿಸಿ ತಮಗೆಲ್ಲ ಈ ಒಂದು ಕಾರ್ಯಕ್ರಮದ ಮೂಲಕ ದೊಡ್ಡ ಹೆಜ್ಜೆಯನ್ನ ಇಡ್ರಿ, ಧೈರ್ಯದ ಹೆಜ್ಜೆಯನ್ನ ಇಡ್ರಿ, ರಾಜ್ಯ ಕಟ್ಟೋದ್ರಲ್ಲಿ ಕೈ ಜೋಡಿಸ್ರಿ. ನಿಮ್ಮ 3 ಜಿಲ್ಲೆಗಳನ್ನ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರವಾಸೋದ್ಯಮದ ತಾಣಗಳನ್ನ ಮಾಡುವುದರಲ್ಲಿ ನಾವು ನೀವು ಯಶಸ್ವಿ ಆಗೋಣ ಅಂತೇಳಿ ಮತ್ತೊಮ್ಮೆ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ.